ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಹೆದರದಿರೋ ನನ್ನ ಮನವಿ ಸೇವೆ ಮೂಲಕವಾಗಿ ಕರ್ನಾಟಕದಲ್ಲಿ ದೇವರು ನಡೆಸುತ್ತಿರುವಂಥ ಎಲ್ಲ ಉಜ್ಜೀವನ ಕೂಟಗಳಿಗಾಗಿ ಪ್ರತಿದಿನ ಸದಾ ಪ್ರಾರ್ಥನೆ ಮಾಡ್ರಿ. ವಿಶೇಷವಾಗಿ ಮೋನಿಕಾ ಸಿಸ್ಟರ್, ನಾನು ಮತ್ತು ಸೋನಿಕಾ ಸಿಸ್ಟರ್ ಮತ್ತು ನಮ್ಮ ಸಭೆಯವರಾಗಿ ನಮ್ಮ ದರ್ಶನ, ನಮ್ಮ ಉದ್ದೇಶ ಕರ್ನಾಟಕ ಪರಿಪೂರ್ಣವಾಗಿ ರಕ್ಷಣೆಗೆ ಬರಬೇಕು. ಉಜ್ಜೀವನದ ಕಡೆಗೆ ನಮ್ಮ ರಾಜ್ಯ ಕೊಂಡೊಯ್ಯಬೇಕು. ಪ್ರತಿಯೊಬ್ಬ ಸೇವಕರು, ಅಭಿಷಕ್ತರೆಲ್ಲರೂ ಸದಾ ಏಕ ಮನಸ್ಸುಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಒಡಕಿನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡುವಂಥ ದಿನಗಳು ಬರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಚಿತ್ತ ಇರುವುದಾದರೆ 2026ನೇ ಇಸ್ವಿಯಿಂದ 31 ಜಿಲ್ಲೆಗಳಲ್ಲೂ ಸದಾ ವಿಶೇಷವಾದಂಥ ಕೂಟವನ್ನು, ಉಜ್ಜೀವನದ ಕೂಟಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಏರ್ಪಾಟು ಮಾಡಿ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳನ್ನು, ಸೇವಕರುಗಳನ್ನು ಒಂದುಗೂಡಿಸಿ ಒಂದು ದಿನದ ಕೂಟವನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವಾದಿ ದೇವನು ಈ ಸಂಗತಿಗಳ ವಿಷಯದಲ್ಲಿ ಭಾರಭರಿತರವಾಗಿ ನೀವು ಸಹ ಇರುವುದಾದರೆ ಬರುವ 2026ನೇ ಇಸ್ವಿಯ ಜನವರಿ ತಿಂಗಳಿನಿಂದಲೇ ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆಯಲ್ಲಿ ನೀವು ಸದಾ ನಿಂತುಕೊಳ್ಳ್ರಿ. ನಿಮ್ಮ ಜಿಲ್ಲೆಗೆ ಬರುವಂಥ ಸಂದರ್ಭದಲ್ಲಿ ದೇವರು ನಿಮ್ಮ ಆಂತರ್ಯದಲ್ಲಿ ಹೊಸ ಬಲವನ್ನು, ಹೊಸ ಅಭಿಷೇಕದಿಂದ ನಿಮ್ಮನ್ನು ಹೊಸ ವರ್ಷದಲ್ಲಿ ನಡೆಸಲಿ ಎಂಬುದಾಗಿ ನಾನಾದರೂ ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ದೇವರು ವಾಕ್ಯ ಸ್ವರೂಪಿಯಾಗಿದ್ದಾನೆ. ವಾಕ್ಯ ಸ್ವರೂಪಿಯಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ಆ ವಾಕ್ಯದ ಕುರಿತು ಅಷ್ಟು ಅವಗಾಹನ ಇಲ್ಲದ ರೀತಿಯಲ್ಲಿ ನಾವು ತುಂಬ ನೆಗ್ಲೆಕ್ಟ್ ಮಾಡುತ್ತೇವೆ, ಅಲಕ್ಷ್ಯ ಮಾಡುತ್ತೇವೆ. ಆದರೆ ವಾಕ್ಯಕ್ಕೆ ಇರುವಂಥ ಶಕ್ತಿ, ವಾಕ್ಯಕ್ಕೆ ಇರುವಂಥ ಬಲ ಈ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ ಪ್ರೀತಿಯುಳ್ಳ ದೇವಜನರೇ. ಯಾಕೆಂದರೆ ದೇವರು ವಾಕ್ಯವನ್ನ ಈ ಲೋಕದಲ್ಲಿ ತನ್ನ ಅಭಿಷಕ್ತರ ಮೂಲಕವಾಗಿ ಪ್ರಕಟಪಡಿಸಿದನು. ಆದರೆ ಬೈಬಲ್ ಹೇಳ್ತದೆ, ಯಾರು ದೇವರ ವಾಕ್ಯವನ್ನ ಓದುತ್ತಾರೋ ಅಥವಾ ದೇವರ ವಾಕ್ಯ ಯಾರ ಬಳಿಗೆ ಹೋಗುತ್ತದೋ ಅವರು ದೇವರಂತೆ ಮಾರ್ಪಡುತ್ತಾರೆ.